ಭೈರತಿ ರಣಗಲ್ಲು. ಇದು ಮಫ್ತಿ ಚಿತ್ರದ ಪ್ರೀಕ್ವೆಲ್. ಮಫ್ತಿ ಈಗಾಗಲೇ ನೀವು ಈ ಚಿತ್ರನ ತುಂಬ ಜನ ನೋಡಿರ್ತೀರ, ತುಂಬ ಸಲ ನೋಡಿರ್ತೀರ. ನರ್ತನ್ ಅವರು ಮೊದಲ ಬಾರಿ ನಿರ್ದೇಶನ ಮಾಡಿರೋ ಚಿತ್ರ ಮಫ್ತಿ. ಮಫ್ತಿ ಚಿತ್ರದಲ್ಲಿ ಶ್ರೀಮುರಳಿ ಸರ್ ಅವರು ಜೊತೆಗೆ ಇಂಟರ್ವಾಲ್ ಆದಮೇಲೆ ಇಂಟರ್ವಾಲ್ನಿಂದ ಬಂದಿರತಕ್ಕಂಥ ಶಿವರಾಜ್ ಕುಮಾರ್ ಸರ್ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಚಿತ್ರ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ಪಾತ್ರ ಭೈರತಿ ರಣಗಲ್ಲು. ಈ ಕ್ಯಾರೆಕ್ಟರ್ ಹೇಗೆ ಬಂತು, ಭೈರತಿ ರಣಗಲ್ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಹೇಗೆ ಬೆಳೆದ ಅನ್ನೋ ಒಂದು ಕಥೆನ ಒಂದು ಬೇಸ್ ಇಟ್ಕೊಂಡು ಮಾಡಿದಂಥ ಚಿತ್ರ ಭೈರತಿ ರಣಗಲ್ಲು. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ರಣಗಲ್ಲು ತಾನು ಹುಟ್ಟಿ ಬೆಳೆದ ಊರಿನ ಜನಗಳಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಓದಿ ಲಾಯರ್ ಆಗ್ತಾರೆ. ಆದರೆ ಒಂದು ಸಿಚುವೇಶನ್ನಿಂದ ಅವರು ಲಾಯರಿಂದ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಬದಲಾಗ್ತಾರೆ. ಈ ಬದಲಾವಣೆಗೆ ಏನು ರೀಸನ್ನು, ಆ ಒಂದು ಸಿಚುವೇಶನ್ ಏನು, ಅಲ್ಲಿ ಏನೇನು ನಡೀತು, ಇದನ್ನೆಲ್ಲ ನೀವು ಚಿತ್ರ ನೋಡಿ ತಿಳ್ಕೊಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ, ಕೂಗಾಡದೆ ಕಿರ್ಚಾಡದೆ ಸಿಕ್ಕಾಪಟ್ಟೆ ಮಾಸ್ ಆಗಿದೆ ಗುರು ಚಿತ್ರ. ಜೊತೆಗೆ ಇದರ ರೈಟಿಂಗ್ಸ್, ನರ್ತನ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಕಥೆನ. ಅವ್ರ ರೈಟಿಂಗ್ ಏನು ಅನ್ನೋದು ನಿಮಗೆ ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಒಂದು ಗೌರ್ಮೆಂಟ್ ಆಫೀಸ್ನ ಬ್ಲಾಸ್ಟ್ ಮಾಡ್ತಾರೆ ಬಾಂಬಿಟ್ಟು. ಒಬ್ಬ ಚಿಕ್ಕ ಹುಡುಗ ಬ್ಲಾಸ್ಟ್ ಮಾಡಬೇಕಾದ್ರೆ ಏನು ರೀಸನ್ ಇರುತ್ತೆ ಅಲ್ಲಿ, ಆ ಒಂದು ಸೀನ್ ಯಾವ ಥರ ಇರುತ್ತೆ ಅನ್ನೋದು ಅವ್ರ ರೈಟಿಂಗ್ ಏನು ಅಂತ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಪಾಸಿಟಿವ್ಸ್ ಅನ್ನೋದಾದರೆ ಆ್ಯಕ್ಷನ್ ಎಪಿಸೋಡ್ಗಳು ಪ್ಯೂರ್ ಮಾಸ್ಕರು ಏನು ಚೆನ್ನಾಗೈತೆ ಅಂದರೆ ಡಿಫ್ರೆಂಟಾಗಿ. ಒಟ್ಟಿನಲ್ಲಿ ಶಿವಣ್ಣ ಅವರು ಎಷ್ಟೋ ಚಿತ್ರದಲ್ಲಿ ಲಾಂಗ್ ಇಟ್ಕೊಂಡಿದ್ದಾರೆ. ಬಟ್ ಈ ಚಿತ್ರದಲ್ಲಿ ಏನಂದರೆ, ಇದು ಮುಂಚೆ ಜಸ್ಟಿಸ್, ಒಂದು ನ್ಯಾಯ ಅನ್ನೋದನ್ನ ಕೋರ್ಟ್ ರೂಪದಲ್ಲಿ ಮೈ ಮೇಲೆ ಹಾಕ್ಕೊಂಡಿದ್ರು. ಆದರೆ ಒಂದು ಇನ್ಸಿಡೆಂಟ್ ಆದಮೇಲೆ ಅದು ಕೋರ್ಟ್ ರೂಪದಲ್ಲಿ ಮೈ ಮೇಲೆ ಇರೋದಕ್ಕಿಂತ ಲಾಂಗ್ ರೂಪದಲ್ಲಿ ಕೈಯಲ್ಲಿ ಇಡಿಸ್ತಾರೆ. ಅದು ಯಾವ ಥರ ಅನ್ನೋದನ್ನ ನೀವು ಚಿತ್ರ ನೋಡಿ ತಿಳ್ಕೊಬೇಕು. ತುಂಬ ಚೆನ್ನಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನರ್ತನ್ ಅವ್ರ ಆ ಒಂದು ಕ್ರಿಯೇಟಿವಿಟಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಹೈ ಎಲಿಮೆಂಟ್ಗಳು ಸಿಗ್ತವೆ. ಆ ಒಂದು ಗೆಟಪ್, ಆ ಒಂದು ಲೊಕೇಶನಲ್ಲೇ ನಾವಿದ್ದೀವಿ, ಆ ಸಿಚುವೇಶನಲ್ಲಿ ನಾವಿದ್ದೀವಿ ಅನ್ನೋ ಒಂದು ಮೂಮೆಂಟ್ನ ಬರ್ತವೆ. ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಎಷ್ಟಿರಬೇಕು ಅಷ್ಟು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಆ್ಯಕ್ಷನ್ ಎಪಿಸೋಡ್ಗಳು ಬರ್ತಾವಂಥ BGM, ಜೊತೆಗೆ ತುಂಬ ಸಾಂಗ್ಸ್ಗಳು, ಎಲ್ಲ ಸಾಂಗ್ಗಳು ಇಷ್ಟ ಆಗ್ತವೆ. ಕಾವಲಿಗಾಗಿರ್ಬೋದು, ಅಜ್ಞಾತವಾಸ ಆಗಿರ್ಬೋದು, ಭೈರತಿ ರಣಗಲ್ಲು ಥೀಮ್ ಸಾಂಗ್, ಟೈಟಲ್ ಸಾಂಗ್ ಬಂದಾಗಂತೂ ಥಿಯೇಟ್ರ್ ಹುಚ್ಚೆದ್ದು ಕುಣಿತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಪ್ರೀ ಇಂಟರ್ವಾಲ್ನಲ್ಲಿ ಬರ್ತಕ್ಕಂಥ ಒಂದು ಸೀನ್, ಎಮೋಷ್ನಲ್ ಸೀನ್ ನಮ್ಮನ್ನು ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ, ನಮ್ಮನ್ನು ಹಿಡಿದಿಟ್ಕೊಬಿಡುತ್ತೆ ಆ ಒಂದು ಎಮೋಷ್ನಲ್ ಸೀನ್. ಅದಾದಮೇಲೆ ಬರ್ತಕ್ಕಂಥ ಇಂಟರ್ವಾಲ್ ಸೀನ್, ಆ್ಯಕ್ಷನ್ ಸೀನ್ ಅಂತೂ ಅಲ್ಟಿಮೇಟ್. ಥಿಯೇಟ್ರಲ್ಲಿ ಒಬ್ಬೊಬ್ರು ಎದ್ದು ಕುಣಿಯೋದೊಂದು ಬಾಕಿ ಇತ್ತು, ಆ ಲೆವೆಲ್ ಕಿರ್ಚಾಟ. ಅಬ್ಬಾ, ಈ ಥರ ಒಂದು ಮಾಸ್, ಕೂಗಾಡದೆ ಕಿರ್ಚಾಡದೆ ಏನೂ ಇಲ್ಲ, ಸಿಂಪಲ್ ತೂಕವಾಗಿರ್ತಕ್ಕಂಥ 2 ಡೈಲಾಗ್ ಕೇಳಿದ್ರು ಥಿಯೇಟ್ರ್ ಕಿತ್ತೋಗೋ ಲೆವೆಲ್ಗೆ ಫ್ಯಾನ್ಸ್ ಹಬ್ಬ ಮಾಡ್ಕೊಬಿಟ್ರು. ಆ ಥರ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮೂವಿ ನನಗೆ ಪಾಸಿಟಿವ್ಸ್ ಕಡೆ ಅಂತೂ ತುಂಬ, ನೆಗೆಟಿವ್ನ ಪಾಸಿಟಿವ್ ಫುಲ್ಫಿಲ್ ಮಾಡಿಬಿಡ್ತು, ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ಬೋದು. ಇನ್ನು ಇದ್ರ ನೆಗೆಟಿವ್ ಕಡೆ ಬರೋದಾದರೆ, ಎಲ್ಲೋ ಒಂದು ಕಡೆ ಕ್ಲೈಮ್ಯಾಕ್ಸ್ ತುಂಬ ಬೇಗ ಬಂದ್ಬಿಡ್ತು, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ಬಂದ್ಬಿಡ್ತು. ಇನ್ನೊಂದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗಿರೋ ಪರವಾಗಿಲ್ಲ, ಅದಕ್ಕೆ ಅಂತಲೇ ಒಂದು ಗ್ರಿಪ್ ಇರಬೇಕಾಯ್ತಿಲ್ಲ, ಏನೋ ಒಂದು ಎಲಿಮೆಂಟ್ ಇಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಡೈರೆಕ್ಟ್ ಒಂದೇ ಸಲ ಏನು ಮಾಡ್ತಾರೆ ಅನ್ನೋ ಇದ್ದಕ್ಕಿದ್ದಂಗೆ ಡೈರೆಕ್ಟ್ ವಿಲನ್ ಎಂಟ್ರಿ ಆಗಿಬಿಡುತ್ತೆ ಕ್ಲೈಮ್ಯಾಕ್ಸ್ಗೆ. ಸೊ ಐ ಥಿಂಕ್ ನಾನು ಇನ್ನೂ ಏನೋ ಒಂದು ಕ್ಲಾರಿಟಿ ಇರುತ್ತೆ, ಇಲ್ಲ ಮೂವಿ ಆಗೋದ್ಮೇಲೆ ಮಫ್ತಿ 2 ಬಗ್ಗೆ ಏನಾದರೂ ಒಂದು ಕ್ಲೂ ಕೊಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೋಡ್ತಾ ಇದ್ದೆ. ಬಟ್ ಅಲ್ಲಿಗೆ ಫಿಲಮ್ ಎಂಡ್ ಆಯಿತು. ಅದೊಂದು ನನಗೆ ಬೇಜಾರಾಯಿತು. ಅದು ಬಿಟ್ಟರೆ ಮೂವಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ವೆಯ್ಟೇಬಲ್ ವರ್ಡ್ಸ್, ಜೊತೆಗೆ ಯಾರ್ಯಾರಿಗೆ ಒಂದೊಂದು ಕ್ಯಾರೆಕ್ಟರ್ಗೂ ಅದರದ್ದೇ ಆದಂಥ ಒಂದು ತೂಕ, ಒಂದೊಂದು ಸನ್ನಿವೇಶಕ್ಕೂ ಅದರದ್ದೇ ಆದಂಥ ಒಂದು ಕಾರಣ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ನೋಡಿದವ್ರಿಗೆ ಸ್ವಲ್ಪ ಎಲ್ಲೋ ಸ್ಲೋ ಅಂತ ಅನಿಸ್ಬೋದು, ಬಟ್ ಆ ಸ್ಲೋಯಿಂದ ಯಾವ ಥರ ಅದು ಗ್ರಾಫ್ ಥರ ರೈಸ್ ಆಗಿ ಹೋಗ್ತಾ ಇರುತ್ತೆ. ಆ ಥರ ಫಸ್ಟು ಡೌನ್ ಆಗಿದ್ದಕ್ಕೆ ಮೇನ್ ರೀಸನ್ ಏನಂದರೆ, ಅವರು ಲಾಯರ್ ಆಗಿದ್ದಾಗ ಆ ಥರ ಒಂದು ಅವ್ರು ನ್ಯಾಯದ ಪರನೇ ಓಡಾಡಬೇಕು, ಅನ್ಯಾಯನ ನ್ಯಾಯದಿಂದನೇ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಟ್ರೈ ಮಾಡ್ತಾಯಿದ್ದಾಗ ಅದು ಕೆಲವ್ರಿಗೆ ಸ್ಲೋ ಅಂತ ಅನಿಸಿರ್ಬೋದು. ಬಟ್ ಆ್ಯಸ್ ಯೂಸ್ವಲ್ ನೋಡ್ತಾ ಇದ್ದರೆ ಮುಂದೆ ಚಿತ್ರ ನೋಡಿದಾಗ ಗೊತ್ತಾಗ್ಬಿಡುತ್ತೆ, ಆ ಥರ ಇದ್ದಿದ್ದೇ ಸರೋಯಿತು ಅಂತ. ಸೊ ನನ್ನ ಪ್ರಕಾರ ಹೇಳ್ಬೇಕು ಅಂದರೆ, ಈ ವರ್ಷದಲ್ಲಿ ಬೆಸ್ಟ್ ಮೂವಿ ಇದು ಆ್ಯಕ್ಷನ್ ಅಂತ. ಏನು ಕೆಲವೊಂದು ಸೀನ್ಗಳೈತೆ, ಎಷ್ಟು ಚೆನ್ನಾಗಿ ಮಾಸ್ ಎಲಿಮೆಂಟ್ನ ಆ ಥರ ಇಡ್ಬೋದು ಸೆಕೆಂಡ್ ಹಾಫಲ್ಲಿ ಅಂತ ಗೊತ್ತಾಗುತ್ತೆ ನಿಮಗೇ. ಒಟ್ಟಿನಲ್ಲಿ ಮೂವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಇಂಥ ಚಿತ್ರಗಳು ಬರ್ತಾ ಇರಬೇಕು. ಮಫ್ತಿ 2ಗೆ ಇಷ್ಟಪಡೋರು, ಮಫ್ತಿ 2 ಬೇಕು ಅಂತ ಅಂದ್ಕೊಳ್ಳೋರು ಕಮೆಂಟ್ ಮಾಡಿ.